ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದಕ್ಕೆ ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ. ಏನಿಲ್ಲ, ಸುಮಾರಾಗೆ ಇದೆ. ನೀವು ಸುಮ್ನೆ ಚೆನ್ನಾಗಿದೆ ಅಂತೀರಪ್ಪ. ಇಲ್ಲ ಅದಕ್ಕೆ ನಿಜವಾಗ್ಲೂ ತುಂಬಾ ರುಚಿಯಾಗಿದೆ. ಮತ್ತೆ ನನ್ ಸೊಸೆ ಮಾಡಿದ್ಮೇಲೆ ಅದ್ ರುಚಿಯಾಗೇ ಇರ್ಬೇಕು. ಯಾಕೆಂದ್ರೆ ಅವಳು ಬರೀ ಸಕ್ಕರೆ ಬೆರೆಸಿರಲ್ಲ, ಜೊತೆಗೆ ಪ್ರೀತಿನೂ ಬೆರೆಸಿರ್ತಾಳೆ. ಅದಕ್ಕೇನೆ ಅಷ್ಟು ರುಚಿಯಾಗಿರೋದು. ಸೀಮೆಗಿಲ್ದಿರೋ ಸೊಸೆಯವಳು ನೋಡ್ತೀನಿ. ಇವತ್ತು ಹೊಗಳ್ತಿರೋ ನೀವೇ ನಾಳೆ ಅವಳನ್ನ ಉಗುಳ್ಬೇಕು. ಹಾಗ್ ಮಾಡ್ತೀನಿ. ಸೇವಂತಿ, ನನ್ನ ಹೆಂಡತಿಗೂ ಸ್ವಲ್ಪ ಅಡಿಗೆ ಮಾಡೋದು ಹೇಳ್ಕೊಡಮ್ಮ. ಅವಳಿಗೆ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ. ಸಾಕ್ ಸುಮ್ನಿರಿ. ಮದ್ವೆ ಆಗಿದ್ದು ಹೊಸ್ತ್ರಲ್ಲಿ ನನ್ನನ್ನು ಹೊಗಳ್ತಾ ಇದ್ರಿ. ಇನ್ನೇನ್ ಮಾಡೋದು, ಹೊಸ ಹೆಂಡತಿ ಹೊಗಳದ ಇದ್ರೆ ಕೆಲಸ ಆಗೋದಿಲ್ವಲ್ಲ ಅಂತ ಹೊಗಳುತ್ತಿದೆ ಅಷ್ಟೇ. ರೀ, ನಿಜ ಹೇಳ್ತೀನಿ, ನೀನ್ ಮೊದಲನೇ ಸಲ ಕೊಟ್ಟಿದ್ದಲ್ಲ ಪಾಯಸ, ಅದು ಕಲಗದ ತರ ಆಯ್ತು. ಥೂ, ಕಲಗಚ್ಚಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತು? ಯಾವಾಗ್ಲಾದ್ರೂ ಕುಡಿದು ರುಚಿ ನೋಡಿದೀರಾ? ಓಹ್, ಹೋದ್ ಜನ್ಮದಲ್ಲಿ ಹಸುನೋ ಎಮ್ಮೆನೋ ಆಗಿದ್ರಿ ಅನ್ಸುತ್ತೆ. ಹಲೋ, ನಾನಲ್ಲ ನೀನು. ನೀವು ನೀನೇ. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅಪ್ಪ ಅನ್ನಂಗಿಲ್ಲ, ಉಣ್ಮೆ ಅನ್ನಂಗಿಲ್ಲ, ಯಾವಾಗ್ಲೂ ಕಿತ್ತಾಡ್ತಿರ್ತೀರ. ಏನಾ ಸೇವಂತಿ, ಹೋಗಮ್ಮ, ಕಾವೇರಿ ಸೀರೆನ ಉಟ್ಕೊಂಡ್ ಬಾ. ಯಾರಿಗೂ ಸಿಗ್ದೇಲೆ ಇರೋ ಅದೃಷ್ಟ ನಿನಗ್ ಸಿಕ್ಕಿದೆ. ಹೋಗು ಹೋಗು ಹೋಗು. ಸರಿ ಅಜ್ಜಿ. ಸರಿ, ಈಗ ಎಲ್ರೂ ಸ್ವೀಟ್ ತಿಂದಾಯ್ತಲ್ಲ, ಹೋಗಿ ಹೊಸ ಬಟ್ಟೆ ಹಾಕೊಂಡ್ ಬನ್ನಿ. ಅತ್ತೆ, 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 ಇಲ್ಲಿ ನೋಡಿ ಅತ್ತೆ. ಏನಾಯ್ತು ಸೇವಂತಿ? ಇಲ್ಲಿ ನೋಡಿ. ಅಯ್ಯೋ ದೇವ್ರೆ. ಕಲ್ಪನಾ, ಏನಾಯ್ತು? ರೀ, ಅದು ಅದು ಏನಾಯ್ತು ಅಂತ ಹೇಳಿ. ಕರ್ಣ, ಅದು ಸೀರೆ ಹರಿದಿದೆ. ಅದಕ್ಕೆ ಅಂದ್ರೆ ತಾಯಿ ಅದು ಇದು ಅಂತಿದ್ದೆ, ಹರಿದೋಗಿರೋ ಸೀರೆ ತಂದ್ಕೊಟ್ಟಿದ್ಯಾ? ಇದೇನಾ ನಿನ್ ಪ್ರೀತಿ? ವಿಷಯ ಗೊತ್ತಿಲ್ಲದೆ ಮಾತಾಡ್ಬೇಡ ಅಶ್ವಿನ್. ಅದು ಹರಿದೋಗಿದೆ ಅಂತ ಗೊತ್ತಿದ್ರೆ ಅದಕ್ಕೆ ಖಂಡಿತ ಕೊಡ್ತಿರ್ಲಿಲ್ಲ. ಆಹಾ, ನೀನು ನಿನ್ ಹೆಂಡತಿ ಅದ್ ಯಾವಾಗ ಏನ್ ಮಾಡ್ತಿರೋ ಯಾರಿಗೂ ಗೊತ್ತಾಗಲ್ಲ. ಅಶ್ವಿನ್, ಯಾಕಿದನ್ನೆಲ್ಲರೂ ಇಷ್ಟು ದೊಡ್ಡದು ಮಾಡ್ತಿದ್ದೀರಾ? ಪ್ಲೀಸ್ ಸ್ವಲ್ಪ ಸುಮ್ಮನೆ ಇದ್ಬಿಡಿ.